ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಹುಣ್ಣಿಮೆ ಯಾವಾಗ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಭಾರತದಲ್ಲಿ ಗೋಚರಿಸ್ತದೆ ತುಂಬ ಜನ ಕನ್ಫ್ಯೂಷನ್ ಇದೆ. ಮಾರ್ಚ್ 2ನೇ ತಾರೀಕು ಸಂಜೆ 5:55ಕ್ಕೆ ಹುಣ್ಣಿಮೆ ತಿಥಿ ಶುರುವಾಗಿ ಮಾರ್ಚ್ 3ನೇ ತಾರೀಕು ಸಂಜೆ 5:57ಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ಗ್ರಹಣ ಅವಧಿ ಯಾವಾಗ ಶುರುವಾಗುತ್ತೆ ಅಂದರೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:20ಕ್ಕೆ ಶುರುವಾಗಿ 6:47ಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಗ್ರಹಣ ಕೇವಲ 20 ನಿಮಿಷಗಳ ಕಾಲ ಮಾತ್ರ ಇರುವಂಥದ್ದು. 6:62ರಿಂದ ಶುರುವಾಗಿ 6:47ಕ್ಕೆ ಮುಕ್ತಾಯ ಆಗುತ್ತೆ. ಹಾಗೆ ಹುಣ್ಣಿಮೆ ಪೂಜೆ ಯಾವಾಗ ಮಾಡಬೇಕು ಅಂದರೆ 2ನೇ ತಾರೀಕು ಸೋಮವಾರ ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳಿ. ಯಾರೆಲ್ಲ ಪೂಜೆ ಮಾಡಬೇಕಾಗ್ತಾರೋ ಅವರು ದೇವ್ರ ಸಾಮಾನು ತೊಳೆಯೋ ಅವಶ್ಯಕತೆ ಇಲ್ಲ, ಹುಣ್ಣಿಮೆ ಇರೋದ್ರ ಕಾರಣ. ಅವತ್ತಿನ ಸಂಜೆ ದಿನ ಪೂಜೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾವು ಬೆಳಗ್ಗೆ 3ನೇ ತಾರೀಕು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ರು. ಇನ್ನು ಈ ಸಮಯದಲ್ಲಿ ನೀವು ಮಂತ್ರಗಳನ್ನ ಜಪ ಮಾಡ್ಬೋದು. ಓಂ ನಮಃ ಶಿವಾಯ ಅಂತ ಧ್ಯಾನ ಮಾಡ್ಬೋದು. ಗ್ರಹಣ ಸ್ನಾನದ ನಂತರ ನೀವು ಸ್ನಾನ ಮಾಡ್ಕೊಳ್ಳಿ. ಗರ್ಭಿಣಿ ಸ್ತ್ರೀಯರು ಆಚೆ ಕಡೆ ಹೋಗಬಾರ್ದು ಮತ್ತು ಆಹಾರ ಸೇವಿಸಬಾರ್ದು ಮತ್ತು ಕೂದಲನ್ನು ಕತ್ತರಿಸಬೇಡಿ. ಕತ್ತರಿಯನ್ನು ಯೂಸ್ ಮಾಡಬೇಡಿ.